ನಮ್ಮಲ್ಲಿ 15,000 ಹುದ್ದೆಗಳು ಖಾಲಿ ಇದೆ ಅಪ್ರಾಕ್ಸಿಮೇಟ್ಲಿ. ತಮಗೆ ಗೊತ್ತಿದ್ದಾಗೆ ಹಿಂದಿನ ಸರ್ಕಾರದಲ್ಲಿ, ನಾನು ಅದಕ್ಕೆ ವಿವರಣೆಗೆ ಹೋಗೋದಿಲ್ಲ, PSI ಸ್ಕ್ಯಾಮ್ ಅಂತ ಆಯ್ತು. 545 ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ನಲ್ಲಿ ಸ್ಕ್ಯಾಮ್ ಆಯ್ತು ಅಂತೇಳಿ ಅದನ್ನ ನಿಲ್ಲಿಸ್ಬಿಟ್ರು. ನಿಯರ್ಲಿ 4 years, 5th year ನಮಗೆ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಆಗ್ಲೇ ಇಲ್ಲ. ರಿಟೈರ್ಡ್ ಆದವರು ಹೋದ್ರು, ಮತ್ತೆ ರಿಕ್ರೂಟ್ಮೆಂಟ್ ರಿಪ್ಲೇಸ್ಮೆಂಟ್ ಆಗ್ಲಿಲ್ಲ. ಖಾಲಿ ಹುದ್ದೆ ಇತ್ತು, ರಿಕ್ರೂಟ್ಮೆಂಟ್ ಆಗಲಿಲ್ಲ. ಸಾವಿರಾರು ಹುದ್ದೆಗಳು ಖಾಲಿ ಉಳ್ಕೊಂಡು ನಮಗೆ ಸ್ಟೇಷನ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಇಲ್ದಂಗೆ ಆಗೋದು. ನಾವು ರೂಲ್ 32, 42 ಅನ್ಕೊಂಡು ನಾವು ASIಗಳನ್ನೆಲ್ಲ ಕೆಲವ್ರನ್ನ ಪ್ರಮೋಟ್ ಮಾಡಿದ್ವಿ. ಎಷ್ಟು ಜನ ಪ್ರಮೋಟ್ ಮಾಡೋಕ್ಕಾಗುತ್ತೆ? ಅವ್ರ ಎಲಿಜಿಬಿಲಿಟಿ ಬರಬೇಕು. ಅದು ನಮ್ಗೆ ಉಪಯೋಗ ಆಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಉಸಿರಾಡಿದ್ವು ಅಷ್ಟೇ. ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಆ 545 ರಿಕ್ರೂಟ್ಮೆಂಟ್ ಅನ್ನ ಬಗೆಹರಿಸಿ, ಸಂಪೂರ್ಣ ಬಗೆಹರಿದಿಲ್ಲ, ಆದರೆ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕಳಿಸಿ, ಈಗ ಬಹುಶಃ 7-8 ತಿಂಗಳಾಯ್ತು. ಇನ್ನೊಂದು 2-3 ತಿಂಗಳಿಗೆ ಅವರು ಪೊಲೀಸ್ ಸ್ಟೇಷನ್ಗೆ ನಾವು ಹಾಕ್ಬೋದು. ಇನ್ನೊಂದು 402 ಜನರಿಗೆ ಅದನ್ನು ರಿಕ್ರೂಟ್ಮೆಂಟ್ ಮಾಡಿದೀವಿ, ಅವರನ್ನು ಟ್ರೈನಿಂಗ್ ಕಳಿಸ್ತಾ ಇದೀವಿ. ಒಟ್ಟು ನಮಗೆ 900 ಚಿಲ್ಲರೆ, ನಮಗೆ 950 ಆಗಿದೆ. ಇನ್ನು 600 ಪೋಸ್ಟ್ ನಮಗೆ ಖಾಲಿ ಇದೆ. ಅದನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ನಾವು FD ಬರ್ಕೊಂಡಿದೀವಿ. ಅದು ಕ್ಲಿಯರ್ ಆದ ತಕ್ಷಣ ನೋಟಿಫೈ ಮಾಡ್ತೀವಿ. ಬಹಳ ಮುಖ್ಯವಾಗಿ ಕಾನ್ಸ್ಟೇಬಲ್ಸ್ ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ 4,500 FD ಅವರು ಕ್ಲಿಯರ್ ಮಾಡಿದರೆ ನೋಟಿಫಿಕೇಶನ್ ಮಾಡಬೇಕು. ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. ಆದರೆ ಒಳ ಮೀಸಲಾತಿ ಅಂತ ಹೇಳಿ ಸರ್ಕಾರದ ಎಲ್ಲ ರಿಕ್ರೂಟ್ಮೆಂಟ್ ಅನ್ನು ನಿಲ್ಲಿಸಿದೆ.